ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾವು ಆಚೆ ಹೊರಟಿದ್ದೀವಿ. ಇನ್ನೇನು ವೀರು ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಎಲ್ಲಾದರೂ ಹೋಗಿ ಬರೋಣ. ಆ್ಯಂಡ್ ನಮಗೂ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗಿ ಬೇಕಾಗಿತ್ತು. ಹಾಗಾಗಿ ಇವತ್ತು ಒಂದು ಆಚೆ ಹೊರಟಿದ್ದೀವಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ನೋಡಿ ತುಂಬಾ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಏನೋ ನಂದು ಫ್ರಂಟ್ ಸೀಟು, ನಂದು ಆಗಲ್ಲ, ನಂದು ಅಷ್ಟೇ. ಆಗಲ್ಲ ಅಂದಮೇಲೆ ಆಗಲ್ಲ, ನಂದು ಫ್ರಂಟ್ ಸೀಟು. ಹೋಗು, ಆಗಲ್ಲ. ಹೆಂಗೋ ನಿಂದು? ನಂದ ಜಾಗ, ನಂದು. ನಾನೆಲ್ಲಿ ಕೂತ್ಕೋಬೇಕು? ನಾನು ಗೀಜಮ್ಮ ಜೊತೆ ಕೂತ್ಕೊಳ್ಳಿ, ನೀನು ಕೂತ್ಕೋ, ಹೋಗು. ನಾನು ನೀನಿಬ್ರು ಮುಂದೆ ಕೂತ್ಕೊಳ್ಳೋಣ. ಮುಂದೆ ಪ್ಲೀಸ್ ಪ್ಲೀಸ್ ವೀರು, ಪ್ಲೀಸ್. ನಾನು ವೀಡಿಯೋ ಮಾಡ್ಬೇಕು, ಮುಂದೆ ಕೂತ್ಕೋತೀನಿ. ಪ್ಲೀಸ್. ಇದು ಬೇಬಿ, ನಾನು ಕೂತ್ಕೋತೀನಿ ಅಂದ್ರೆ ಬೇಡ ಅಂತ ಅವ್ನು ನೋಡು ಬೇಬಿ. ನಂಗೊಂಚೂರು ಜಾಗ ಕೊಡು, ನಿನ್ನನ್ನು ಕೂಡಿಸ್ಕೊತೀನಿ ನಾನು ನನ್ನ ತೊಡ ಮೇಲೆ. ಜರುಗು, ಅಲ್ಲಿ ಕುತ್ಕೋಗ, ಅದ್ರ ಮೇಲೆ ಅಲ್ಲಿ ಕುತ್ಕೋಗ. ನೋಡ ಮ್ಯಾಮೆ, ಹೇಳು. ವಿಡಿಯೋ ಮಾಡ್ಬೇಕು, ಎದಳು ವೀರು ಪ್ಲೀಸ್. ನಂಗೆ ಸುಮ್ಮನೆ ಕೋಪ ಬರ್ಸ್ಬಿಡೋವಾಗ. ಇವಾಗಲೇ ನೋಡಿ, ನನಗೆ ಮುಂದೆ ಜಾಗ ಕೊಡಲ್ಲ ಅಂತಾನೆ ಅವನು ಕಳ್ಳ. ನಾವು ಇವತ್ತು ಬಂದಿರೋ ಪ್ರಾಪರ್ಟಿ ಬಂದ್ಬಿಟ್ಟು ವೈಲ್ಡ್ ವ್ಯಾಲಿ ಅಡ್ವೆಂಚರ್ ರಿಟ್ರೀಟ್ ಅಂತ. ಇದು ತುಂಬ ದೂರ ಏನಿರಲಿಲ್ಲ, ನಮ್ಮ ಮನೆಯಿಂದ ಬರೀ 45 ಮಿನಿಟ್ಸ್ ಡ್ರೈವಲ್ಲಿತ್ತು. ಕನಕಪುರ ಹತ್ರ ಬರುತ್ತೆ. ಆ್ಯಂಡ್ ತುಂಬ ದೊಡ್ಡ ಪ್ರಾಪರ್ಟಿ, ತುಂಬ ಚೆನ್ನಾಗಿದೆ ಜಾಗ ಅಂತೂ. ನಿಮಗೆ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಈ ಥರ ಟೆಂಟ್ ಸ್ಟೇ ಆಗಿರ್ಬೋದು, ರೂಮ್ಗಳಾಗಿರ್ಬೋದು. ತುಂಬ ಜನ ಕೂಡ ಇದ್ದರು. ನಾವು ಫಸ್ಟ್ ಟೈಮ್ ಬಂದಿರೋ ರೆಸಾರ್ಟಲ್ಲಿ ಇಷ್ಟು ಜನನ ನೋಡಿದ್ದು. ನಾವು ಫಸ್ಟು ಪ್ರಾಪರ್ಟಿ ಹೇಗಿದೆ ಅಂತ ನೋಡ್ಕೊಂಬರೋಣ ಅಂತ ಒಂದು ರೌಂಡ್ ಬಂದ್ವಿ. ಏನೇನು ಗೇಮ್ಸ್ ಇದೆ ಆ್ಯಂಡ್ ಜಾಗ ಹೇಗಿದೆ ಒಂದು ಸತಿ ಚೆಕ್ ಮಾಡೋಣ ಅಂತ. ಯಾಕಂದರೆ ನಾವಿದು ಫಸ್ಟ್ ಟೈಮ್ ಬಂದಿರೋ ಅಂಥ ಪ್ರಾಪರ್ಟಿ. ನಮಗೆ ಮನೆಯಿಂದ ಹತ್ರ ಅನ್ನಿಸ್ತು. ಎಷ್ಟು ಬೇಗ ಬಂದುಬಿಟ್ವಿ ನಾವು, ಒಂದು ಹಾಫ್ ಆನ್ ಅವರಲ್ಲಿ. ಆ್ಯಂಡ್ ಅಷ್ಟು ಟ್ರಾಫಿಕ್ ಏನೂ ಇರಲಿಲ್ಲ, ಮಜವಾಗಿ ಬಂದ್ವಿ. ಆ್ಯಂಡ್ ಇವಾಗ ಪ್ರಾಪರ್ಟಿ ಎಲ್ಲ ಒಂದು ರೌಂಡ್ ನೋಡ್ತಾ ಇದ್ವಿ. ಈ ಥರ ಗೇಮ್ಸ್ ಎಲ್ಲ ನಾವು ಆಡ್ಬೋದು, ವೀರಿಗೆಲ್ಲ ಇರೋದಿಲ್ಲ, ಇನ್ನೂ ಚಿಕ್ಕವನಲ್ವ ಅವನು. ಹಾಗಾಗಿ ಆ್ಯಂಡ್ ಇನ್ನೂ ಏನೇನಿದೆ ಸುತ್ತಮುತ್ತ ಆ್ಯಂಡ್ ಟೈಮಿಂಗ್ಸ್ಗಳು ನೋಡ್ಕೋಬೇಕು. ಈ ಥರ ರೆಸಾರ್ಟ್ ಎಲ್ಲರೂ ಬರ್ತೀವಿ ಅಂದರೆ ಯಾವ್ಯಾವ ಟೈಮಿಂಗ್ಸ್ಗೆ ಏನೇನು ಇರುತ್ತೆ ಅನ್ನೋದೆಲ್ಲ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ರೌಂಡ್ ಎಲ್ಲ ನೋಡ್ತಾ ಇದ್ವಿ. ತುಂಬ ಗೇಮ್ಸ್ ಇದೆ. ನೀವು ಡೇ ಔಟಿಂಗಿಗೆಲ್ಲ ಬರ್ಬೋದು. ನಾವು ಹೋದಾಗ ತುಂಬ ಜನ ಗ್ರೂಪೇ ಡೇ ಔಟಿಂಗಿಗೆ ಬಂದಿದ್ದರು. ಫುಲ್ ಮಜಾ ಮಾಡೋಕ್ಕೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಬೆಳಗ್ಗೆ ಬಂದು ನೀವು ಸಂಜೆ ಹೋಗ್ಬೋದು. ಆ್ಯಂಡ್ ಫುಡ್ಡು ಅಷ್ಟೇ ತುಂಬ ವೆರೈಟಿ ಇರುತ್ತೆ, ನಾನು ನಿಮಗೆ ತೋರಿಸ್ತೀನಿ ಆಮೇಲೆ. ಆ್ಯಂಡ್ ಜಾಗ ತುಂಬಾ ಚೆನ್ನಾಗಿದೆ. ಒಂದೊಂದು ಕಡೆ ಒಂದೊಂದಿತ್ತು. ಇಲ್ಲಿ ವೀರಿಗೆಲ್ಲ ಆಡೋಕ್ಕೂ ಆಪ್ಷನ್ ಇದೆ ಅಂತ ಹೇಳಿದ್ರು. ಸರಿ, ಆಮೇಲೆ ಬರೋಣ ಅಂದ್ಬಿಟ್ಟು ಇವಾಗ ಬಂದ್ವಿ. ಇವನಿಲ್ಲಿ ಟೇಬಲ್ ಟೆನ್ನಿಸ್ ಆಡ್ತೀನಿ ಅಂತ ಆಡ್ತಾಯಿದ್ದ ಕ್ಯೂಟಾಗೆ. ನಾನು ಆವಾಗ ಮುಂಚೆ ಸ್ಕೂಲಲ್ಲಿರುವಾಗ ಟೇಬಲ್ ಟೆನ್ನಿಸ್ ಆಡ್ತಾಯಿದ್ದೆ. ಸೊ ಅವನ ಜೊತೆ ಆಡುವಾಗ ಏನೋ ಒಂಥರ ಖುಷಿ, ಚೆನ್ನಾಗಿ ಅನ್ನಿಸ್ತು. ಅವನಿಗೂ ಇಂಟ್ರೆಸ್ಟ್ ಇದೆ ಅಲ್ವಾ ಅಂತ. ಮಕ್ಕಳು ಆಟ ಆಡೋದ ಮೇಲೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ. ಆ್ಯಂಡ್ ಈಗ ಒಂದು ಟೈಮ್ ಅವ್ರದ್ದು, ಅವನು ಅಷ್ಟೇ ಫುಲ್ ಜೋಶಲ್ಲಿದ್ದ. ಮನೆಗೆ ಹೋಗೋಣ ಅಂದರೆ ನೋ ಇಲ್ಲೇ ಇರೋಣ, ಚೆನ್ನಾಗಿದೆ, ರೆಸಾರ್ಟ್ಗೆ ಹೋಗೋಣ ಅಂತ ಫುಲ್ಲು. ಅವನಿಗೆ ಈ ಥರ ರೆಸಾರ್ಟ್ಸ್ ಎಲ್ಲ ನಾವು ಕರ್ಕೊಬರ್ತೀವಲ್ವ ಆವಾಗವಾಗ, ಅವನಿಗೆ ತುಂಬಾ ಇಷ್ಟ. ಆ್ಯಂಡ್ ನಮಗೂ ಒಂಥರ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಪ್ರಾಪರ್ಟಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ, ನಿಮಗೂ ತೋರಿಸೋದಕ್ಕೆ ಎಲ್ಲ ನನಗೂ ಕೂಡ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಅತ್ತೆನ ಕರ್ಕೊಂಬಂದಿದ್ವಿ ಈ ಸತಿ. ಅವರು ಸೆಕೆಂಡ್ ಪ್ರಾಪರ್ಟಿ ಅಂದರೆ ಒಂದು ಸತಿ ರಾವಿಶಿಂಗ್ ರಿಟ್ರೀಟ್ಗೆ ನಮ್ಮ ಜೊತೆ ಬಂದಿದ್ದರು. ಇದು 2ನೇ ರೆಸಾರ್ಟ್ ಅವ್ರು ನಮ್ಮ ಜೊತೆ ಬರ್ತಾ ಇರೋದು. ಸೊ ನೋಡ್ಬೇಕು ಇವತ್ತಿನದು ಹೇಗೆ ಹೋಗುತ್ತೆ ಏನೋ ಅಂತ. ನಾವಂತೂ ಫುಲ್ ಮಜಾ ಮಾಡಬೇಕು ಅಂತ ಬಂದಿದ್ದೀವಿ. ಟೇಬಲಲ್ಲಿ ಆಡಬೇಕು. ಆಟ ಆಡೋಗೋ, ಅಲ್ಲಿ ಯಾರು ಆಟ ಆಡ್ತಾಳೆ ನೋಡೋ ಬೇಬಿ. ಇರೋ, ಹೋಗಿ ಆಟ ಆಡೋಗು. ಇದು ನೋಡಿ ಅತ್ತೆ, ಅಂಜೂನ ಮರ. ಬಾ, ಇಲ್ಲೇ ಬಾ, ಬಿಸಿಲಲ್ಲಿ ಬಾ, ಇಲ್ಲಿ ಆಡು ಬಾ. ಪೂಲ್ ಈಗಲ್ಲ, ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ ಬಾ.
ಏ ಅದು ತಿನ್ನೋದಲ್ಲ ನಡಿ. ಹ್ಞೂ ನಡಿ ಮತ್ತೆ ಮನೆಗೆ ಬೇಡ ಮನೆಗೆ ನಡಿ ನೀನು ಕರ್ಕೊಬಂದಿರೋದು ನೀನು ಆಟ ಆಡೋಕ್ಕೆ. ಈ ಕಾಲು ಸನಿ ಮೇಲ್ ತಳ್ಬೇಕಾ ಮೇಲ ಏನ್ ಮೇಲೆ ನೀವು ಅಪ್ಪಂಗೆ ವರ್ಕೌಟ್ ಸುನಿ ಅದು ಕಾಲು ಹತ್ರ ಏಟಾಗ್ಬಿಟ್ಟದ. ಆಮೇಲೆ ನಿಮ್ಮ ಕಾಲು ಚೂರು ದೂರ ಇಟ್ಕೊ. ನಾನು ಕುತ್ಕೊಳ್ಳೋರು ನಾನು ಏನಾಗಲ್ಲ ಕುತ್ಕೋದು. ಇದು ಚೆನ್ನಾಗಿತ್ತು ಉಯ್ಯಾಲೆ ನೋಡಿ. ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ. ಮಣ್ಣು ಎಲ್ಲ ಚೆನ್ನಾಗಿದೆ, ಎಲ್ಲ ಆಟ ಆಡ್ಬೋದು. ಅಲ್ಲಿ ಡಕ್ಕಿದೆ ನೋಡೋದು, ಹಾಸಿದೆ. ಬಪ್ಪು ಐತಲ್ಲ ಹುಷಾರು. ಆ ಹುಡುಗಿನೇ ಲೋಡ್ತಲ್ಲಿ ತೆಗ್ದು ಹಾಕಿರ್ಬೇಕು. ಈ ವೆದರ್ ಚೆನ್ನಾಗಿದ್ರೆ ಚೆನ್ನಾಗಿರೋದು. ತುಂಬಾ ಬಿಸಿಲು. ಅಯ್ಯಪ್ಪ ಅಲ್ಲಿ ಕಾಲಿಕ್ಕೊಲ್ಲಿ ಹಂಗೆ ಇದ್ರಲ್ಲೇ ಚಪ್ಪಲಿ ಇಲ್ದಿರ ನಾನು ಚಪ್ಪಲಿ ಹಾಕ್ಬಿಟ್ಟು ಬಿಡ್ತೈತಲ್ಲ, ಹಂಗೆ ಇಕ್ಕಿದ್ರೆ ಇವಾಗ ಅವನು ಅದನ್ನೇ ಅಲ್ವಾ ಕೆಡೋದು. ಬಿಸಿನ ಪಿಂಕ್ ಇತ್ತು, ಪಿಂಕು, ಬ್ಲೂ, ರೆಡ್ಡು. ಮನಿನೆಲ್ಲ ಹಂಗೆ ತೆಗ್ದು ಬಂದ್ಬಿಟ್ಟಿದ್ಯಲ್ಲಮ್ಮ, ಎಲ್ಲ ಮುಚ್ಚಿ ಮಾಡೋಕೆ ಬಂದೆ ಇವಾಗ. ಅವಾಗಲೇ ಹತ್ಬಿಟ್ಟು ಇದು ಮಾಡ್ತಾನ ನಾವು. ಅದನ್ನ ಹತ್ತೆಲ್ಲ ಬೇರೆ ಕಡೆ ಎಲ್ಲ ಮಾಡ್ಬೇಕು. ಅದನ್ನ ಬ್ಯಾಗ್ ಐತಲ್ಲ ಮುಂದೆ ನೋಡಲ್ಲಿ ಇರು. ಅಲ್ಲಿ ಡಾಗಿ ಬೇರೆ ಬತ್ತೈತೆ. ಇಲ್ಲಿ ನೋಡ್ ಸನಿ. ನೋಡಿಲ್ ನನಗೂ ಮುಂದೆ 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 ಹೋಗ್ಬಾರ್ದು. ಹತ್ತು ಮೇಲತ್ತು ಮೇಲತ್ತು ಹತ್ತಪ್ಪ. ಇನ್ನೊಂಚೂರು ಹತ್ತು ಮೇಲ್ ಬಾ. ಎದುರಿಸ್ಬೇಡ, ಸುಮ್ಮನೆ ಇರ ಸುನಿ. ಹತ್ತು ಮಗ್ನೆ, ವೆರಿ ಗುಡ್. ಇನ್ನೊಂದು ಸ್ಟೆಪ್ ಮೇಲಕ್ಕೆ ಹಾಕು. ಅದು ಹಾಕು. ಆ ಕಾಲು ಈ ಕಡೆಗೆ ಬಾ. ಇವಾಗ ನಿನ್ನ ಕಾಲು ಈ ಕಡೆಗೆ ಹಾಕು. ಹಾಕು, ಪಪ್ಪಿ ಹಿಡ್ಕೊಂಡೈತಿ, ಏನೋ ಮಾಡಲ್ಲ. ಹೇಳ್ಕೊಡು ಬೇಬಿ ಅವ್ನಿಗೆ ಹೆಂಗೆ ಅಂತ. ಕಾಲು ಒಂದು ಹಾಕು ಅಂತ ಹೇಳು. ಕೈ ಹಿಡ್ಕೋ ಸುನಿ. ಒಂದು ಬಿಸಿನಾ? ಕಾಲೆತ್ತು ಕಾಲೆತ್ತು ಕಾಲೆತ್ತು. ಹಾಕು ಈ ಕಡೆ. ಬಿಸಿ ಅಂತೆ. ಆ ಕಡೆ ತಿರ್ಕೋ, ಆ ಕಡೆ ತಿರ್ಕೋ. ಚೆನ್ನಾಗಿ ಅವನಿಗೆ ಆಟ ಆಡ್ಸಿದ್ವಿ. ಅದಾದಮೇಲೆ ಲಂಚ್ ಟೈಮ್ ಬಂದಿತ್ತು. ಸರಿ, ಫುಲ್ ಬಫೆ ಇತ್ತು. ಸರಿ, ಏನೇನು ಫುಡ್ ಇದೆ ನೋಡೋಣ ಅಂತ ಬಂದ್ವಿ. ಫುಲ್ ವೆಜ್ ಆಪ್ಷನ್ಸ್ ತುಂಬಾ ಇತ್ತು. ಸ್ಟಾರ್ಟರ್ಗಳಾಗಿರ್ಬೋದು, ಮೇನ್ ಕೋರ್ಸ್ ಎಲ್ಲನೂ ಚೆನ್ನಾಗಿತ್ತು. ಕಾರ್ನ್ದು ಮತ್ತು ಏನಂತೀರ ಇದು, ಏನಂತಾರೆ ಅದಕ್ಕೆ, ಒಂದು ನಿಮಿಷ ಇರಿ, ಪೊಟ್ಯಾಟೊ ಅದು ವೆಜ್ಜಸ್ ಆಗಿರ್ಬೋದು. ಆಮೇಲೆ ಬಿಸಿ ಬಿಸಿ ರೋಟಿ ಇತ್ತು. ಆಮೇಲೆ ಪನ್ನೀರ್ ಗ್ರೇವಿ ಇತ್ತು. ವೆಜ್ ಆಪ್ಷನ್ಸ್ ತುಂಬಾ ಇತ್ತು. ಆ್ಯಂಡ್ ಫುಡ್ಡು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ತುಂಬ ತಿನ್ಬೋದು. ಯಾಕಂದರೆ ಇಲ್ಲೆಲ್ಲ ಬಂದಾಗ ನಾವು ತುಂಬ ಗೇಮ್ಸ್ ಆಡಿರ್ತೀವಿ, ಪೂಲಲ್ಲಿ ಆಟ ಆಡಿರ್ತೀವಿ, ಹೊಟ್ಟೆ ತುಂಬ ಹಸಿತಾ ಇರುತ್ತೆ. ಸೊ ಆರಾಮ್ಸೆ ಫುಲ್ ಬ್ಯಾಟಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಾವೆಲ್ಲನೂ ಚೂರು ಚೂರು ಟ್ರೈ ಮಾಡಿದ್ವಿ. ಗೀ ರೈಸು, ಪಲಾವು, ದಾಲ್, ಮತ್ತು ಪಲ್ಯ ಆಗಿರ್ಬೋದು, ವೈಟ್ ರೈಸು, ರಸಮ್ಮು, ಕರ್ಡು, ಮತ್ತು ವೆಜ್ಜು ಇಷ್ಟು ಆಪ್ಷನ್ನು. ಇನ್ನು ನಾನ್ ವೆಜ್ ಕೂಡ ನಿಮಗೆ ತೋರಿಸ್ತೀನಿ ಏನೇನಿತ್ತು ಅಂತ. ನಾವು ಎಷ್ಟೊಂದು ಟ್ರೈ ಮಾಡಲಿಲ್ಲ, ಒಂದು ಸ್ವಲ್ಪ ಸ್ವಲ್ಪ ಮಾತ್ರ ಟ್ರೈ ಮಾಡಿದ್ವಿ. ಅನ್ನ, ಪಪ್ಪು, ಇಲ್ಲಿ ನೋಡಿ ರೈತ, ದಾಲು, ಮತ್ತು ಸಲಾಡು,
ಮ್ಯಾಂಗೋ ಪಿಕ್ಕಲ್ಲು, ಸೌತೆಕಾಯಿ, ಇನ್ನು ಹಪ್ಳ ಎಲ್ಲ ಥರನೂ ಇಟ್ಟಿದ್ರು. ಆಮೇಲೆ ಸ್ವೀಟ್ಗೆ ಇದಿಟ್ಟಿದ್ರು, ಏನಿದು ಶಾವಿಗೆ ಖೀರ್ ಥರ ಇಟ್ಟಿದ್ರು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಅದನ್ನು ಕೂಡ ಟ್ರೈ ಮಾಡಿದೆ. ಇನ್ನು ನಾನ್ ವೆಜ್ ಆಪ್ಷನ್ ಕೂಡ ಇರುತ್ತೆ. ಈ ಸೈಡ್ ಇದ್ದಿದ್ದೆಲ್ಲ ಫುಲ್ಲು ವೆಜ್ ಆಪ್ಷನ್ನು, ಈ ಕಡೆ ಪಾಯಸವರೆಗೂ. ಆ್ಯಂಡ್ ಇನ್ನೊಂದು ಸೈಡ್ ಬಂದರೆ ಇಲ್ಲಿ ಫುಲ್ಲು ನಮಗೆ ನಾನ್ ವೆಜ್ ಆಪ್ಷನ್ ಇರುತ್ತೆ. ನಾನ್ ವೆಜ್ ಸೂಪ್ ಆಗಿರ್ಬೋದು, ನಾನ್ ವೆಜ್ ಕರಿ ಥರ ಚಿಕನ್ ಕರಿ ಇತ್ತು. ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾನು ರೋಟಿ ಜೊತೆ ಅದನ್ನೇ ತಿಂದೆ. ಆ್ಯಂಡ್ ಬಿರಿಯಾನಿ ಮತ್ತು ಗ್ರೀನ್ ಚಿಲ್ಲಿ ಥರದ್ದು ಒಂದು ಮಾಡಿದರು. ಇದು ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಆ್ಯಂಡ್ ಸುನಿ ಸೂಪ್ ಕೂಡ ಟ್ರೈ ಮಾಡಿದ್ರು. ಸೂಪು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದಾದಮೇಲೆ ಇಷ್ಟೆಲ್ಲ ತಿಂದ ಮೇಲೆ ಈ ಸೆಕೆಗೆ ಒಂದು ಐಸ್ ಕ್ರೀಮ್ ಬೇಕೇ ಬೇಕು ಅನಿಸುತ್ತಲ್ವ. ಸೊ ಹಾಗಾಗಿ ಐಸ್ ಕ್ರೀಮ್ ಕೂಡ ಇಟ್ಟಿದ್ರು. ಇಲ್ಲಿ ಬಂದಿದ್ದ ಮಕ್ಕಳೆಲ್ಲ ಅಂತೂ ಸೂಪರಾಗಿ ಎಂಜಾಯ್ ಮಾಡಿದ್ರು. ಫುಡ್ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮ ಅತ್ತೆ ಕೂಡ ಚೆನ್ನಾಗಿ ಇಷ್ಟಪಟ್ಟು ತಿಂದರು. ವೀರು ಕೂಡ ಒಂದು ಸ್ವಲ್ಪ ತಿಂದ. ಅವನು ಈ ಥರ ಎಲ್ಲರೂ ಬಂದರೆ ಆಟ ಕಡೆಯೇ ಫುಲ್ಲು ಗಮನ, ಊಟ ಎಲ್ಲ ಕಮ್ಮಿ. ಚೆನ್ನಾಗಿದೆಯಾ? ಅವನೇನು ತಿಂತಲ್ಲ, ಬರೀ ಹಪ್ಪಳ ತಿಂತವನು. ಹೆಂಗಿದೆ ಊಟ? ಚೆನ್ನಾಗಿದೆ. ಚಿಕನ್ ಸೂಪ್ ತಿನ್ನು. ಚೆನ್ನಾಗಿದೆ ಊಟ. ಚಿಕನ್ ವೆಜ್ ಎಲ್ಲ ಇದೆ. ನೋಡ್ತಾ ಇದ್ದೀನಿ ನಾನು ಆಡ್ತಾ ಇರೋದೆಲ್ಲ. ಚೆನ್ನಾಯ್ತಾವೆ ಊಟ? ವೆಜ್ ಚೆನ್ನಾಗಿತ್ತು. ನಾನ್ ವೆಜ್ ಚೆನ್ನಾಗಿತ್ತು. ಇದು ನಮ್ಮ ರೂಮ್. ಇಲ್ಲೊಂದು ಬೆಡ್ಡು ಆ್ಯಂಡ್ ಮೇಲ್ ಬಂದಿದೆ. ಆ್ಯಂಡ್ ತುಂಬ ಕ್ಲೀನಾಗೆ ಚೆನ್ನಾಗಿದೆ. ಎ ಸಿ ಇದೆ ಆ್ಯಂಡ್ ಫ್ಯಾನ್ ಕೂಡ ಇದೆ ಇಲ್ಲೊಂದು, ಅದಕ್ಕೊಂದು. ಆ್ಯಂಡ್ ಈ ಥರದ್ದು ಒಂದು ಸ್ಟೋರೇಜ್ ರೂಮ್, ರೆಡಿ ಆಗೋಕ್ಕೆ ಮಿರರ್ ಆ್ಯಂಡ್ ವಾಶ್ರೂಮ್ ವಿತ್ ಗೀಸರ್. ಅಷ್ಟೇ, ಸಿಂಪಲ್, ಕೋಸಿ. ಬಂದರೆ 5 ಜನ ಮಲ್ಕೋಬೋದು. 1 2 3 4 5 ಅಲ್ಲಿ 2 ಬೆಡ್, ಅಂದರೆ ಕ್ವೀನ್ ಬೆಡ್ ಇದೆ ಅಲ್ಲಿ. ಸೊ ನೈಸ್, ಚೆನ್ನಾಗಿದೆ, ಸಿಂಪಲ್ ರೂಮ್. ಎಲ್ಲೋಗ್ತಾ ಇದ್ದೀವಿ? ಹಾಂ ಹಾಂ, ಸ್ವಿಮ್ಮಿಂಗ್ ಪೂಲ್ ಅನ್ಬೇಕು. ಅಲ್ಲಿ ನೋಡಿ ಪಾಪು ಎಲ್ಲ ಇದೆ. ಅವನಿಗೆ ರೆಸಾರ್ಟಲ್ಲಿ ಬಂದಿರೋದೇ ಪೂಲಲ್ಲಿ ಆಡೋಕ್ಕೆ. ಅವನು ಸ್ವಿಮ್ಮಿಂಗ್ ಪೂಲ್ ಆ ಬಟ್ಟೆ ಹಾಕ್ಕೊಂಡು, ಗ್ಲಾಸ್ ಹಾಕ್ಕೊಂಡು, ಟೋಪಿ ಹಾಕ್ಕೊಳ್ಳೋವ್ರಿಗೂ ಅವನಿಗೆ ಸಮಾಧಾನನೇ ಇರಲಿಲ್ಲ. ಆಮೇಲೆ ಫೈನಲಿ ಬಂದ್ವಿ. ಇಲ್ಲಿ ಪೂಲ್ ಕೂಡ ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿದೆ. ನೇಚರ್ ಫುಲ್ಲು ಬೆಟ್ಟ ಮಧ್ಯ ಇರೋ ಥರ. ಆ್ಯಂಡ್ ತುಂಬ ಜನ ಮಕ್ಕಳಿದ್ರು. ಆ್ಯಂಡ್ ತುಂಬ ಜನ, ನೀವು ನೋಡಿದ್ರಲ್ಲ ಊಟದ ಟೈಮಲ್ಲಿ ತುಂಬ ಜನ ಡೇ ಔಟಿಂಗಿಗೆ ಬಂದಿದ್ರು. ಸ್ಟೇಗೆ ಕಮ್ಮಿನೇ, ಬಟ್ ಡೇ ಔಟಿಂಗಿಗೆ ತುಂಬ ಜನ ಇದ್ದರು. ಆ್ಯಂಡ್ ನಿಮಗೂ ಏನಾದ್ರು ಈ ಥರ ವೀರದು ಸ್ವಿಮ್ ಸೂಟು, ಹ್ಯಾಟು, ಆಮೇಲೆ ಒಂದು ಸ್ವಿಮ್ದು ಗಾಗಲ್ಸ್ ಎಲ್ಲ ಲಿಂಕ್ ಬೇಕಂದರೆ ಹೇಳಿ, ನಾನು ಕಳಿಸ್ತೀನಿ. ನೀವು ಕೂಡ ತೊಗೋಬೋದು. ಇಲ್ಲಾಂದರೆ ನಿಮ್ಮ ನಿಯರ್ ಬೈ ಡೆಕ್ಲಾಥನ್ಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ನಮ್ಮ ಅತ್ತೆ ನಾನು ಇಬ್ಬರೂ ಕೂತ್ಕೊಂಡು ನೋಡಿದ್ವಿ. ನಾನು ಈ ಸತಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಇಳಿಲಿಲ್ಲ, ಇಳಿಯೋ ಥರನೂ ಇರಲಿಲ್ಲ ನನ್ನ ಪರಿಸ್ಥಿತಿ. ಹಾಗಾಗಿ ನಾನೇನು ಇಳ್ದಿಲ್ಲ, ಬರೀ ಆಚೆಯಿಂದನೇ ನೋಡಿ ಮಜಾ ಮಾಡಿದೆ. ಎಷ್ಟೊಂದು ಜನ ಈ ಥರ ಆಟಾಡ್ತಾಯಿದ್ರು ಬಾಲಲ್ಲಿ. ಆ್ಯಂಡ್ ಇವನು ಒಂದಷ್ಟು ಚೆನ್ನಾಗಿ ಆಟಾಡ್ದ. ಅವ್ನು ಬರೋಕ್ಕೆ ವಾಪಸ್ ರೆಡಿನೇ ಇರಲಿಲ್ಲ, ಅಷ್ಟು ಆಟಾಡ್ದ. ಸುನಿನೂ ಸ್ವಿಮ್ ಏನು ಮಾಡಲಿಲ್ಲ, ವೀರೂನ ಆಟಾಡಿಸ್ತಾಯಿದ್ರು. ಅವ್ನಿಗಿನ್ನೂ ಕಾಲೆಲ್ಲ ಅಷ್ಟು ಎಟ್ಕೋದಿಲ್ಲ ಅಲ್ವಾ, ಮುಳುಗ್ಬಿಡ್ತಾನೆ. ಆಮೇಲೆ ನಾವು ಈ ಸತಿ ಅವ್ನಿಗೆ ಜಾಕೆಟೆಲ್ಲ ಏನೂ ಹಾಕಿರಲಿಲ್ಲ, ಹಂಗೂ ಈ ಥರದ್ದು ಒಂದು ತೊಗೊಂಡಿದ್ವಿ.
ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಟ್ಯೂಬು ಆ ಥರದ್ದು. ಬಟ್ ಅವ್ನು ಹಾಕ್ಕೊಳ್ಳೋಕೆ ರೆಡಿನೇ ಇರಲಿಲ್ಲ ನೋಡಿ. ಸ್ಟಾರ್ಟಿಂಗಲ್ಲಿ ಕ್ಯಾಪು ಗಾಗಲ್ಸ್ ಎಲ್ಲ ಹಾಕ್ಕೊಂಡ, ಆಮೇಲೆ ಎಲ್ಲ ಬಿಚ್ಚಾಕ್ತ. ನಾನು ಹಂಗೆ ಆಟಾಡ್ತೀನಿ, ಅವ್ರನ್ನೆಲ್ಲ ನೋಡಿದ್ನಲ್ಲ ನಾನು ಹಾಕಲ್ಲ ಬೀಸ್ತೀನಿ ಅಂತ. ಆಮೇಲೆ ಆಯ್ತು ಆಡಪ್ಪ ತಂದೆ, ನೀನು ನೆಮ್ಮದಿಯಾಗಿ ಆಡು ಅಂತ ಆಡಿದ್ವಿ. ಚೆನ್ನಾಗಿ ಅವನು ಎಂಜಾಯ್ ಮಾಡಿದ್ವ. ನಾವು ಇಲ್ಲಿ ಸ್ಟೇ ತೊಗೊಂಡಿದ್ದೀವಿ, ಅಂದರೆ ನೈಟ್ ಸ್ಟೇ ಇಲ್ಲೇ ಇದ್ದು ನೆಕ್ಸ್ಟ್ ಡೇ ನಾವು ಮಧ್ಯಾಹ್ನ ಚೆಕ್ಔಟ್ ಆಗೋ ಥರ. ಸೊ ನಾಳೆದು ಏನೇನಾಯಿತು ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನು ಈ ರೆಸಾರ್ಟ್ದು ಡೀಟೇಲ್ಸ್ ಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬರ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.